ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಕ್ಷು. ಇವತ್ತು ನಾನು ನಿಮಗೆ ಜಸ್ಟ್ ಲೈಕ್ ದ್ಯಾಟ್ ಇವತ್ತು ಹಾಲಿಡೇ ಇತ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬ್ರೇಕ್ಫಾಸ್ಟ್ ಮಾಡಿದೆ, ಮನೆ ಸ್ವಲ್ಪ ಕ್ಲೀನ್ ಮಾಡಿದೆ. ಬಿಕಾಸ್ ಲಾಸ್ಟ್ ಫ್ರೈಡೇ ನಾನು ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಹಬ್ಬ ಮಾಡೋದಕ್ಕಾಗಲಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಡೂ ದ್ಯಾಟ್ ದಿಸ್ ಫ್ರೈಡೇ. ಅದಕ್ಕೂ ಮುಂಚೆ ಮನೆ ಕ್ಲೀನ್ ಮಾಡೋಣ ಅನಿಸ್ತು. ಸೊ ದ್ಯಾಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ವಾಚ್ ಇನ್ ದಿಸ್ ವಿಡಿಯೋ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬ್ರೇಕ್ಫಾಸ್ಟ್ ಮಾಡೋಣ, ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋಣ ಅಂತ. ಕ್ಯಾರೆಟ್, ಪೊಟ್ಯಾಟೊ ಇತ್ತು, ಅದು ಹಾಕಿಬಿಟ್ಟು ಈರುಳ್ಳಿ, ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಉಪ್ಪಿಟ್ಟು ಮಾಡಿದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಗ್ರೀನ್ ಟೀ ತೊಗೊಂಡೆ. ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಆನಿಯನ್ ಎಲ್ಲ ಕಟ್ ಮಾಡಿ ಉಪ್ಪಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯು ಕ್ಯಾನ್ ಸಿ ದಿಸ್. ಸೊ ಉಪ್ಪಿಟ್ಟು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಆನಿಯನ್ ಕೂಡ ಹಾಕಿದೆ. ಒಂದು ಸ್ವಲ್ಪ ಅದು ಬೇಯಲಿ ಅಂತ ಅಲ್ಲಿವರೆಗೂ ಟೊಮ್ಯಾಟೊ ಕಟ್ ಮಾಡ್ಕೋತಾ ಇದ್ದೆ. 2 ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಈಸ್ ವಾಟ್. ಇಲ್ಲಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರೋದಕ್ಕಿಂತ ಪಾತ್ರೆಗಳಿತ್ತು, ಸ್ವಲ್ಪ ವಾಶ್ ಮಾಡ್ಕೊಂಬಿಡೋಣ ಅಂತ ವಾಶ್ ಮಾಡಿದೆ. ಸೈಡ್ ಬೈ ಸೈಡ್ ಐ ಆಮ್ ಡೂಯಿಂಗ್ ದ್ಯಾಟ್ ಆಲ್ಸೋ. ಯು ಕ್ಯಾನ್ ಸಿ. ಆ್ಯಂಡ್ ದೆನ್ ನೀವು ನೋಡ್ಬೋದು ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಾದ್ಮೇಲೆ ನೀರು ಹಾಕಿದ್ದೀನಿ. ಅದು ಬಾಯ್ಲ್ ಆಗ್ತಾಯಿದೆ. ಅಲ್ಲಿವರೆಗೂ ಪಾತ್ರೆಗಳು ವಾಶ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ದೆನ್ ಆಫ್ಟರ್ ಪ್ರಿಪೇರಿಂಗ್ ದಟ್ ಒನ್, ಇಕ್ಷುದು ನಾಳೆ ಸ್ಕೂಲ್ಗೆ ಬಾಟಲ್ಸ್ ಬೇಕಾಗಿತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದೆ. ರವೆ ಇದು ನಾನು ಆಲ್ರೆಡಿ ಅದು ಫ್ರೈ ಆಗಿರೋದ್ರಿಂದ ನಾನು ಹಾಗೆ ರವೆನ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ ಉಪ್ಮಾ ಇಸ್ ರೆಡಿ. ಇಲ್ಲಿ ಇಕ್ಷು ಯಾವಾಗಲೂ ಅಷ್ಟೇ ಬ್ರಷ್ ಮಾಡೋದಕ್ಕೆ ತುಂಬ ಅಳ್ತಾನೆ. ಸೊ ದೆನ್ ಆಫ್ಟರ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್, ಬೆಡ್ಶೀಟ್ಸ್ ಎಲ್ಲ ತೆಗೆದು ವಾಷಿಂಗ್ ಹಾಕಿದೆ. ಆ್ಯಂಡ್ ದೆನ್ ಬೇರೆ ಬೆಡ್ಶೀಟ್ಸ್ ಚೇಂಜ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇವತ್ತು ಹೆಲ್ಪ್ ಮಾಡೋದಕ್ಕೆ ಇಕ್ಷು ಆ್ಯಂಡ್ ಪ್ರಕಾಶ್ ಇಬ್ಬರೂ ಇದ್ದಾರೆ. ನಂಗೆ ತುಂಬ ಹೆಲ್ಪ್ ಆಯಿತು. ಒಬ್ಬಳೇ ಎಲ್ಲ ಕೆಲಸ ಮಾಡೋದಕ್ಕಿಂತ ಅವರು ನನ್ನ ಜೊತೆ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಧೂಳೆಲ್ಲ ಉದುರಿಸ್ಕೊಂಡು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಬೆಡ್ಶೀಟೆಲ್ಲ ವಾಶ್ ಮಾಡೋದಕ್ಕೆ ಹಾಕಿದೆ. ಆ್ಯಂಡ್ ದೆನ್ ಆಫ್ಟರ್ ದಿಸ್ ಒನ್, ಅಲ್ಲಿ ಹಾಲಲ್ಲಿ ಒಂದು ದಿವಾನ್ ಇತ್ತು, ಅದನ್ನು ಕ್ಲೀನ್ ಮಾಡೋದಕ್ಕೆ ನಾನು ಇಕ್ಷುಗೆ ಮತ್ತು ಪ್ರಕಾಶ್ಗೆ ಹೇಳಿದೆ. ದೇ ಆರ್ ಡೂಯಿಂಗ್ ದ್ಯಾಟ್ ಒನ್. ಆಲ್ರೆಡಿ ಮಾಡ್ತಾಯಿದ್ರು. ನಾನು ಇದು ಮಾಡಿ ಹೋಗೋವರೆಗೂ ಅದನ್ನೇ ಮಾಡ್ಕೊಂಡು ಕೂತಿದ್ರು. ಸೊ ಯು ಕ್ಯಾನ್ ಸಿ ನನ್ನ ಹಾಲಲ್ಲೂ ಕೂಡ ಸ್ವಲ್ಪ ಧೂಳಿತ್ತು, ಧೂಳೆಲ್ಲ ಉದುರಿಸ್ತಾ ಇದ್ದೀನಿ. ರಜಾ ಇದ್ದರೆ ಇದೇ ಕೆಲಸ ಆಗೋಗುತ್ತೆ. ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಐ ಜಸ್ಟ್ ರಿಮೆಂಬರ್ಡ್ ಫ್ರೈಡೇ ಪೂಜೆ ಮಾಡಬೇಕು, ಮತ್ತು ಶನಿವಾರ ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ 3ನೇ ಶನಿವಾರ ನಾವು ಮಾಡಲೇಬೇಕು. ಸೊ ಅದೆಲ್ಲ ಮಾಡೋದಕ್ಕೂ ಮುಂಚೆ ಮನೆ ಕ್ಲೀನ್ ಇರಬೇಕಲ್ವ. ಇಕ್ಷು ಇಲ್ಲಿ ವೀಡಿಯೋ ಆನ್ ಆಗಿದೆ ಅಂತ ನಾನು ಕ್ಲೀನ್ ಮಾಡ್ತೀನಿ ಅಂತ ವೆಟ್ ಟಿಶ್ಯೂ ತೊಗೊಂಬಂದು ಆ ಟೇಬಲ್ನಲ್ಲಿ ವೈಪ್ ಮಾಡ್ತಾನೇ ಇದ್ದಾನೆ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಹಿ ವೆಂಟ್ ದೇರ್. ಬೆಡ್ ಸ್ಪ್ರೆಡ್ ಹಾಕ್ತೀನಿ ಅಂತ ಹೋದ, ಬಟ್ ಅವ್ನ ಕೈಲಿ ಆಗಲಿಲ್ಲ. ಪ್ರಕಾಶ್ ನನಗೆ ಕಸ ಗುಡಿಸ್ಕೊಡ್ತಾ ಇದ್ದಾರೆ. ಮನೆ ಕೂಡ ಅವರೇ ಒರೆಸಿದ್ದು. ಈ ವಿಡಿಯೋ ಎಲ್ಲ ಹಾಕ್ಬೇಡ ನೀನು ಅಂತ ಹೇಳಿದರು, ಬಟ್ ಅವ್ರಿಗೆ ಗೊತ್ತಿಲ್ಲದೆ ನಾನು ಹಾಕ್ತಾಯಿದ್ದೀನಿ. ಇಟ್ಸ್ ಓಕೆ, ಫೈನ್. ಎಲ್ಲರ ಮನೆಯಲ್ಲೂ ಮಾಡ್ತಾರಲ್ವ, ಅದೇ ಥರ ಇವರು ಮಾಡ್ತಿದ್ದಾರೆ. ಕಸ ಗುಡ್ಸೋಕ್ಕೆ, ಮನೆ ಒರೆಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ನಾನು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ನಲ್ವ, ಅದನ್ನು ಒಣಗಾಕ್ತಾಯಿದ್ದೀನಿ. ಸೊ ದೆನ್ ಆಫ್ಟರ್ ಎವ್ರಿಥಿಂಗ್ ನಾನು ದೇವ್ರು ಕೂಡ ತೊಳೆಯೋದಿತ್ತು. ಇದೆಲ್ಲ ಮಾಡಾದಮೇಲೆ ದೇವ್ರನ್ನ ವಾಶ್ ಮಾಡಿ ನಾನು ಸ್ನಾನಕ್ಕೆ ಹೋಗಿ ಮತ್ತೆ ಬಂದು ಮನೆ ನೋಡಿದೆ. ಸೋ ನೈಸ್ ಇಟ್ ವಾಸ್. ಈ ಥರ ಇದ್ದರೆ ತುಂಬ ಖುಷಿಯಾಗತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಇನ್ನೂ ಒಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್. ಹ್ಯಾವ್ ಅ ನೈಸ್ ಡೇ.